ಹಾಯ್, ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಗಂಗಯ್ಯ ಅಂತ ಒಬ್ಬ ಡ್ರೈವರ್, ಒಬ್ಬ ಚಾಲಕ. ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಯೆಲ್ಲೋ ಬೋರ್ಡ್ ಡ್ರೈವರ್ಸ್, ಯೆಲ್ಲೋ ಬೋರ್ಡ್ ಅಂತ ಒಂದು ನೇಮ್ ಇಟ್ಟು ಒಂದು ಅಭಿಯಾನ ಸ್ಟಾರ್ಟ್ ಮಾಡಿದ್ದೆ. ಡ್ರೈವರ್ ಕಷ್ಟ ಯಾವ ಥರ ಇರುತ್ತೆ, ಡ್ರೈವರ್ ದಿನಚರಿಗಳನ್ನ ತೋರಿಸೋಣ ಅಂತ ನಾನು ಕಳೆದ 8 ತಿಂಗಳ ಹಿಂದೆಯೇ ಒಂದು ಕಾನ್ಸೆಪ್ಟ್ ಥರ ಮಾಡಿ ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಒಂದು 100 ದಿನದ ಚಾಲೆಂಜ್ ಅಂತ ಕೂಡ ನಾನು ಸ್ಟಾರ್ಟ್ ಮಾಡಿದ್ದೆ. ಆ 100 ದಿನದ ಚಾಲೆಂಜ್ನ ನಾನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಬರೀ 4 ದಿನ 5 ದಿನ ಮಾಡಿ ನಾನು ಸ್ಟಾಪ್ ಮಾಡಿಬಿಟ್ಟೆ. ಕಾರಣ ತುಂಬ ಇದೆ. ನನ್ನ ಪರ್ಸ್ನಲ್ ವಿಷಯ, ಸ್ವಲ್ಪ ಫ್ಯಾಮಿಲಿ ಈ ಕಡೆಯಿಂದ ಸ್ವಲ್ಪ ತೊಂದರೆ ಆಗಿತ್ತು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಅದು ವಿಡಿಯೋ ಕೂಡ ಮಾಡಿಲ್ಲ, ಮಾಡೋವಂಥ ಪರಿಸ್ಥಿತಿ ಬಂದಿಲ್ಲ ಆವಾಗ. ಆಮೇಲೆ ಮತ್ತೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಮೇಲೆ ಮತ್ತೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಕಳೆದ 8 ತಿಂಗಳಿಂದ ನಾನು ಪ್ರಯತ್ನ ಪಟ್ಟೆ. ಮಾಡೋಣ ಅಂತ. ಬಟ್ ಅವಾಗಿಂದ ಯಾಕೋ ನನಗೆ ಮಾಡಬೇಕು ಅಂತ ಅನಿಸಿಲ್ಲ. ಯಾಕೋ ಮನಸ್ಸು ಒಂದು ರೀತಿ ಅದಕ್ಕೆ ಸಪೋರ್ಟ್ ಮಾಡಿಲ್ಲ. ಈಗ ಮತ್ತೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ, ಒಂದು ಹೊಸ ಕಾನ್ಸೆಪ್ಟು, ಒಂದು ಹೊಸ ಕೆಲಸದ ಮುಖಾಂತರ ನಿಮ್ಮ ಮುಂದೆ ಬಂದು ನನ್ನ ದಿನಚರಿ ನಾನು ಯಾವ ಥರ ಮಾಡ್ತೀನಿ, ಏನು ಎತ್ತ ಅಂತ ಡೀಟೇಲಾಗಿ ಹೇಳೋಣ. ಒಂದು ಯೂಟ್ಯೂಬಲ್ಲಿ ಒಂದು ಹೊಸ ಇದನ್ನು ಕ್ರಿಯೇಟ್ ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕೆ ನಿಮ್ಮ ಕಡೆಯಿಂದ ನನಗೆ ಸಪೋರ್ಟ್ ಬೇಕು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಒಬ್ಬ ಬಡವ, ಒಬ್ಬ ಒಳ್ಳೆ ಹುಡುಗ, ಕನ್ನಡದವನು, ಬಡವ ಮಕ್ಕಳು ಬೆಳಿಬೇಕು ಅಂತ ಒಂದು ಕಾನ್ಸೆಪ್ಟಿಂದ ಬರ್ತೀವಿ. ನಾನು 8 ಮಂತ್ಸ್ 9 ಮಂತ್ಸಿಂದ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ. ಜಸ್ಟ್ 15 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಯಾಕೆ? ಬಡವ ಮಕ್ಕಳು ಬೆಳಿಬೇಕು ಅಂತ ನಮ್ಮ ಕನ್ನಡಿಗರಿಗೆ ಆಸೆ ಇಲ್ವಾ? ನೋಡಿ, ಸಪೋರ್ಟ್ ಮಾಡಿ. ನಾನು ಕೂಡ ಒಬ್ಬ ಕನ್ನಡಿಗ, ಕನ್ನಡ ಅಂತ ಜೀವನ ಇಟ್ಕೊಂಡಿದ್ದೀನಿ. ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬರ್ತಾ ಇದ್ದೀನಿ. ಆ ಸಾಧನೆಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು. ಸಪೋರ್ಟ್ ಮಾಡಿ. ಏನಂತೀರ? ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಚಾನಲು ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೊಸ ಅಧ್ಯಾಯ, ಹೊಸ ಕೆಲಸ. ನಾಳೆಯಿಂದ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ನೀವು ಕೂಡ ನೋಡಿ. ನನ್ನ ದಿನಚರಿ ಹೇಗಿರುತ್ತೆ ಅದನ್ನೆಲ್ಲ ನಿಮಗೆ ನಾನು ತಿಳಿಸ್ಬೇಕು ಅಂತ ಬರ್ತಾಯಿದ್ದೀನಿ. ಯೆಲ್ಲೋ ಬೋರ್ಡ್ ಡ್ರೈವರ್ಸ್, ಯೆಲ್ಲೋ ಬೋರ್ಡ್ ನಮ್ಮ ಕನ್ನಡಿಗರು ಈ ಚಾನಲ್ನ ಬೆಳೆಸಬೇಕು, ದೊಡ್ಡ ಮಟ್ಟದಾಗಿ ಬೆಳೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಮುಂದೆ ನಾಳೆಯಿಂದ ಹಾಜರಾಗ್ತೀನಿ, ಡೇ ಬೈ ಡೇ. ಆವಾಗ ನಾನು ಇದ್ದಂಥ ಒಂದು ಗೂಡ್ಸ್ ವೆಹಿಕಲು ಇಲ್ಲ, ಅದು ನನ್ನ ಬಿಟ್ಟು ಹೋಯ್ತು. ಅದನ್ನು ಸ್ವಲ್ಪ ಪರ್ಸ್ನಲ್ ವಿಷಯ ಜಾಸ್ತಿಯಾಗಿ ಆ ಗಾಡಿನ ಮಾರ್ಬಿಟ್ಟೆ. ಈಗ ನಾನು ಯಾವ ಕೆಲಸ ಮಾಡ್ತಾಯಿದ್ದೀನಿ, ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ನಾಳೆಯಿಂದ ನಿಮಗೆ ಅಪ್ಡೇಟ್ ಕೊಡ್ತೀನಿ. ನಾನು ನಿಮ್ಮ ಕನ್ನಡಿಗ. ನಿಮ್ಮ ದಯೆ ನನ್ನ ಮೇಲಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.